ನಮಸ್ತೆ. ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಓಪಿ ಎಲ್ಲರೂ ಸೇಫಾಗಿ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ ಹುಣ್ಣಿಮೆ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಊರಿಂದ ಬಂದ ಮೇಲೆ ಇದು ಫಸ್ಟ್ ವ್ಲಾಗ್ ಅಂತ ಹೇಳ್ಬೋದು. ಸ್ಯಾಟರ್ಡೆ ಕಂಪ್ಲೀಟ್ ಡೇ ನನಗೆ ವೀಡಿಯೋಸ್ ಎಲ್ಲ ರೆಸ್ಟ್ ಮಾಡೋಕ್ಕೆ ಟೈಮ್ ಮುಗೀತು. ಆ್ಯಂಡ್ ಇನ್ನು ನಾಳೆ ಪರ್ಯಂತಕ್ಕೆ ಫಸ್ಟ್ ಡೇ ಸ್ಕೂಲ್ ಇದೆ. ಸ್ವಲ್ಪ ಬೇಜಾರು, ಸ್ವಲ್ಪ ಎಕ್ಸೈಟೆಡು. ಯಾಕಂತಂದರೆ ಮಗು ಈಗ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಇಡ್ತಾ ಇದ್ದಾನೆ. ಸೊ ಈ ಹೆಜ್ಜೆ ಈ ವರ್ಷ ಹೇಗಿರುತ್ತೆ ಅನ್ನೋದೊಂದು ಕುತೂಹಲ. ಬೇಜಾರು ಏನಕ್ಕೆ ಅಂತಂದರೆ ಮನೇಲಿ ಗಿಜಿ ಅಂತ ಓಡಾಡ್ಕೊಂಡಿದ್ದ. ಅವನದೇ ಒಂದೊಂದು ಅದೊಂಥರ ಹೇಳೋಕ್ಕಾಗೋದಿಲ್ಲ. ಮನೇಲೆಲ್ಲ ಅವ್ನು ಮಾತಾಡ್ತಾ ಇರೋದು, ಜಗಳ ಆಡ್ತಾ ಇದ್ವಿ ನಾನು ನನ್ನ ಮಗ, ಅವೆಲ್ಲ ಈಗ ಮಿಸ್ ಮಾಡ್ಕೋತೀನಿ. ಸೊ ನಾಳೆಯಿಂದ ಪರ್ಯಂತ್ಗೆ ಫಸ್ಟ್ ಡೇ ಸ್ಕೂಲ್ ಸಹ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ನಿಮ್ಮ ಕಡೆ ಎಲ್ಲ ಸ್ಕೂಲ್ಸ್ಗಳು ಸ್ಟಾರ್ಟ್ ಆಯಿತಾ? ಕಮೆಂಟ್ ಮಾಡಿ. ಇನ್ನು ಬೆಳಗ್ಗೆ ಎದ್ದ ತಕ್ಷಣವೇ ಬಿಸಿನೀರು ಕುಡಿದು, ಅದಾದಮೇಲೆ ಮ್ಯಾಂಗೋ ಇತ್ತು ಮನೇಲಿ ಅಂತ ಹೇಳಿ ಮ್ಯಾಂಗೋನ ಕಟ್ ಮಾಡಿಕೊಂಡೆ. ಅದಾದಮೇಲೆ ಇವ್ರಿಗಂತೂ ಟಿಫನ್ ಏನಾದರೂ ಮಾಡಬೇಕಲ್ಲ, ಸೊ ಅದಕ್ಕೆ ಅವರಿಬ್ಬರಿಗೂ ಟೊಮೊಟೊ ಗೊಜ್ಜು ರೈಸ್ ಮಾಡಿದೆ. ಸರಿ, ನಾನು 11 o'clock 11:30 ಹಾಗೆ ಎಗ್ ಏನಾದರೂ ಬೇಯಿಸ್ಕೊಂಡು ತಿನ್ನೋಣ ಅಂತ ಹೇಳಿ. ಸೊ ಪಾಪ ನಮ್ಮ ಯಜಮಾನ್ರು ಬೆಳಗ್ಗೆನೇ ಚಿಕನ್ನು ತೊಗೊಂಬಂದು ಕೊಟ್ಟರು ಮಾಡು ಅಂತ ಹೇಳಿ. ಬಟ್ ಇವತ್ತು ಹುಣ್ಣಿಮೆ ಅಲ್ವಾ, ಮನೇಲಿ ಪೂಜೆ ಎಲ್ಲ ಮಾಡಾದಮೇಲೆ ಸಾಯಂಕಾಲ ಹಂಗೆ ಮಾಡೋಣ ಅಂತ ಹೇಳಿ ಅದನ್ನು ಹಾಗೇ ಫ್ರಿಜ್ಜಲ್ಲಿ ತೆಗೆದಿಟ್ಟಿದ್ದೆ. ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಮೊಳಕೆ ಕಟ್ಟಿದ ಕಾಳುಗಳು ಎಲ್ಲವನ್ನು ಮಾಡಿಟ್ಟಿದ್ದೀನಿ. ಸೊ ಇನ್ಮೇಲೆ ಡಯಟ್ಗೆ ಸ್ವಲ್ಪ ಈಸಿ ಆಗುತ್ತೆ ಅಂತ. ಇನ್ನು 11:30ಗೆ ಎಗ್ಗು ಬೇಯಿಸ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡೆ. ಯಾಕಂತಂದರೆ ಬೆಳಗ್ಗೆನೇ ಪೂಜೆ ಮಾಡಿಬಿಡೋಣ ಅಂತ ಹೇಳಿ. ಬಟ್ ಬೆಳಗ್ಗೆನೇ ಪೂಜೆ ಮಾಡೋಕ್ಕೆ ಹೂವು ಎಲ್ಲ ಸ್ವಲ್ಪ ತೊಗೊಬರೋಕ್ಕೆ ಹೋಗ್ಬೇಕಿತ್ತಲ್ವ. ಸರಿ ಆಯಿತು, ಒಂದು 12 o'clock ಆ ಥರ ಟೈಮಲ್ಲಿ ಮಾಡ್ಕೊಳ್ಳೋಣ ಅದಕ್ಕೆ ಅಂತ ಹೇಳಿ ಮೊಟ್ಟೆನ ಬೇಯಕ್ಕೆ ಇಡಲಿಲ್ಲ ನಾನು. ಸೊ ಫೈನಲಿ ಒಂದೇ ಸತಿ ಪೂಜೆ ಎಲ್ಲ ಮಾಡಿಬಿಡೋಣ ಅಂತ ಹೇಳಿ ಅದಕ್ಕೆ ನಾನೇನು ತಲೆ ಸ್ನಾನ ಮಾಡಿ ಪೂಜೆ ಮಾಡಲಿಲ್ಲ. ಹಸ್ಬೆಂಡೇ ಇವತ್ತು ಪೂಜೆನ ಮಾಡಿಸ್ದೆ ಹಸ್ಬೆಂಡ್ ಕೈಲಿ. ಬಿಕಾಸ್ ನನಗೆ ತಲೆ ಫುಲ್ಲು ನೆನೆ ಎಲ್ಲ ತಲೆ ಸ್ನಾನ ಮಾಡಿದ್ದೆ, ಸ್ಯಾಟರ್ಡೆ ಅಲ್ವಾ, ತಲೆ ಎಲ್ಲ ಭಾರ ಭಾರ ಅನ್ನಿಸ್ತಾ ಇತ್ತು. ಸೊ ಮತ್ತೆ ಇವತ್ತು ತಲೆಗೆ ಸ್ನಾನ ಮಾಡಿದ್ರೆ ಸುಮ್ಮನೆ ಯಾಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ನಾನು ತಲೆ ಸ್ನಾನ ಮಾಡಲಿಲ್ಲ. ಸೊ ಹಸ್ಬೆಂಡ್ ಕೈಲೇ ಪೂಜೆ ಎಲ್ಲ ಮಾಡಿಸ್ದೆ ಬೆಳಗ್ಗೆನೇ. ಸೊ ಮಧ್ಯಾಹ್ನಕ್ಕೆ ನಾನು ಈ ಸ್ಪ್ರೌಟ್ಸ್ ಎಲ್ಲ ಮಾಡಿದ್ನಲ್ಲ ಹೆಸರು ಕಾಳ್ದು, ಅದನ್ನು ಪಲ್ಯ ಮಾಡ್ಕೊಂಡಿದ್ದೆ. ಸೊ ಅದರದ್ದು ಶೂಟ್ ಮಾಡಲಿಲ್ಲ. ಬಿಕಾಸ್ ಕಾಲ್ ಅಂತ ಹೇಳಿ ಮಾತಾಡ್ಕೊತಾ ಆ ಪಲ್ಯನೂ ಮಾಡ್ಕೊಂಡಿದ್ದು ಮಾಡಿಬಿಟ್ಟೆ, ಹಾಗೆಯೇ ಊಟ ಮಾಡಿದ್ದು ಆಗೋಯ್ತು. ಅದಾದಮೇಲೆ ಫ್ಲ್ಯಾಶ್ ಆಯಿತು, ಅಯ್ಯೋ ಮಾಡ್ಕೊಂಡಿಲ್ವೇ ವೀಡಿಯೋ ಅಂತ ಹೇಳಿ. ಸೊ ಹೆಸರು ಕಾಳ್ದು ಪಲ್ಯ ಟೈಪ್ ಮಾಡ್ಕೊಂಡಿದ್ದೆ. ಯೂಶ್ವಲಿ ನಾನು ಕುಕ್ಕರಲ್ಲಿ ಬೇಯಿಸ್ಕೊತೀನಿ, ಇಲ್ಲ ಅಂತಂದರೆ ಇವಾಗ ನಾವು ಇಡ್ಲಿ ಎಲ್ಲ ಸ್ಟೀಮ್ ಮಾಡ್ತೀವಲ್ಲ, ಸ್ಟೀಮರಲ್ಲೂ ಸಹ ಮಾಡ್ಕೊತೀನಿ. ಇನ್ನು ಈಗ ನಾನಿಲ್ಲಿ ಮಧ್ಯಾಹ್ನದ ಅಡುಗೆಗೆ ರೆಡಿ ಮಾಡ್ತಾಯಿದ್ದೀನಿ. ಫ್ರಿಜ್ಜಲ್ಲಿ ಏನೇನು ಬೇಡದೇ ಇರೋದು ಎಲ್ಲ ಇದೆ ಅಂತ ಎಲ್ಲ ತೆಗ್ದಿಡ್ತಾ ಇದೆ. ಇನ್ನು ನಾಳೆ ಸ್ಕೂಲ್ ಸ್ಟಾರ್ಟ್ ಆಗೋದ್ರಿಂದ ಏನೇನಿದೆ ಏನೇನಿಲ್ಲ, ಏನೇನು ತೊಗೋಬೇಕು ಅನ್ನೋದು ಲಿಸ್ಟ್ ಹಾಕ್ಬೇಕಲ್ವಾ. ಹಾಗಾಗಿ ಎಲ್ಲವನ್ನು ತೆಗೆದು ನೋಡ್ತಾ ಇದ್ದೆ. ಆಮೇಲೆ ಮೊಳಕೆ ಕಟ್ಟಿದ್ದು ಕಾಳುಗಳೆಲ್ಲ ಇತ್ತಲ್ಲ, ಅದನ್ನು ಎಷ್ಟು ದಿನಕ್ಕಾಗುತ್ತೆ, ಎಷ್ಟು ದಿನ ಆದಮೇಲೆ ಮೊಳಕೆ ಕಟ್ಟಬೇಕು ಅದನ್ನು ನೋಡಿಕೊಂಡು, ಆಮೇಲೆ ಚಿಕನ್ ತಂದಿದ್ರಲ್ಲ, ಸರಿ ನಾ ಆಚೆ ಇಡೋದು ಬೇಡ, ಫ್ರಿಜ್ಜಲ್ಲೇ ಇಡಲಿ, ಪೂಜೆ ಎಲ್ಲ ಆದಮೇಲೆ ಸಾಯಂಕಾಲ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿ ಈಗ ಮಧ್ಯಾಹ್ನದ ಲಂಚ್ಗೆ ಅಂತ ಹೇಳಿ ಇಲ್ಲಿ ಬೆಂಡೆಕಾಯಿ ಗೊಜ್ಜು ಮಾಡ್ತಾಯಿದ್ದೀನಿ. ಟೊಮೊಟೊ ಗೊಜ್ಜು ಸ್ವಲ್ಪ ಇತ್ತು, ಅದನ್ನು ಸ್ವಲ್ಪ ಆಗುತ್ತೆ, ಇದನ್ನು ಸ್ವಲ್ಪ ಆಗುತ್ತೆ ಅಂತ ಹೇಳಿ. ಬಟ್ ಮಧ್ಯಾಹ್ನಕ್ಕೆ ಅಂತ ನಾನು ಕಟ್ ಮಾಡಿದ್ದು ನೀವು ನಂಬಲ್ಲ, ಆದರೆ ಇದು ಮಾಡಿದ್ದು ಯಾವಾಗ ಗೊತ್ತಾ? ರಾತ್ರಿ ಡಿನ್ನರ್ಗೆ. ಯಾಕೆ ಗೊತ್ತಾ? ಈ ಬೆಂಡೆಕಾಯಿ ಎಲ್ಲ ಕಟ್ ಮಾಡಿ ಫ್ರೈ ಮಾಡಿ ತೆಗೆದು ಸೈಡಿಗಿಟ್ಟನ. ನಮ್ಮ ಯಜಮಾನ್ರು ಬಂದರು, ಬಾ ಇಲ್ಲಿಗೆ ಹೋಗಿ ಬರೋಣ, ಅಲ್ಲಿಗೆ ಹೋಗಿ ಬರೋಣ, ಪರ್ಯಂತ್ ಇದು ಬೇಕಲ್ವಾ ಅದು ಬೇಕಲ್ವಾ ಅಂತ ಅಂದರು. ಅಲ್ಲ ರೀ, ಮಧ್ಯಾಹ್ನದ ಊಟ ಮಾಡಬೇಕಲ್ವಾ, ನಂಗೆ ತುಂಬ ಸುಸ್ತಾಗ್ತಾಯಿದೆ ಅಂತ. ಬಾ ಆಚೆ ಕಡೆನೇ ತಿನ್ಕೊಂಬಂದ್ಬಿಡೋಣ ಅಂತ ಅಂದರು. ಸರಿ ಇಷ್ಟು ಕರೀತಾ ಇದ್ದಾರಲ್ವಾ ಅಂತ ಹೇಳಿಬಿಟ್ಟು ಆಚೆ ಕಡೆ ಊಟಕ್ಕೆ ಹೋದ್ವಾ. ಸೊ ಅಲ್ಲಿಂದ ಬಂದ ಮೇಲೆ ನಾನು ಬೆಂಡೆಕಾಯಿ ಗೊಜ್ಜು ಮಾಡಿದ್ದು. ಇವೆಲ್ಲ ಬಿಡಿಸಿ ಸೈಡಿಗೆ ಇಟ್ಬಿಟ್ಟಿದ್ದೆ ಅಡುಗೆ ಮಾಡೋಣ ಅಂತ ಹೇಳಿ. ಅದಾದಮೇಲೆ ಅಲ್ಲಿಂದ ಹೋಗಿ ಬಂದ ಮೇಲೆ ಸಾಯಂಕಾಲ ಮಿಷಿನ್ಗೆ ಹೋಗ್ಬೇಕಿತ್ತು. ಸೊ ಅಕ್ಕಿ ಎಲ್ಲ ಹಾಕಿಸ್ಕೊಬರೋಕ್ಕೆ ದೋಸೆ ಹಿಟ್ಟಿಗೆ. ಸೊ ಅವರು ಹಸಿಟ್ಟು ಹಾಕ್ಸ್ಕೊಬರಕ್ಕೆ ಹೋದರು. ನಾನು ಪರ್ಯಂತ್ಗೆ ಬುಕ್ಸ್ ಎಲ್ಲ ಸ್ವಲ್ಪ ಬೈಂಡೆಲ್ಲ ಹಾಕಿರಲಿಲ್ಲ. ಸೊ ಅದನ್ನು ಬೈಂಡಿಂಗ್ ಎಲ್ಲ ಹಾಕಿದೆ. ಇನ್ನೊಂದೇ ಒಂದೇನೋ ಪೆಂಡಿಂಗ್ ಇತ್ತು. ಸೊ ಅದು ಒಂದು ಮಾತ್ರ ನೈಟ್ಗೆ ಹಾಕ್ಕೊಳ್ಳೋಣ ಹೊಸ ತೊಗೊಂಬಂದಮೇಲೆ ಅಂತ ಹೇಳಿ. ಸೊ ಈ ಥರ ನೋಡಿ, ನಾವೇನೋ ಅನ್ಕೋತೀವಿ, ಬಟ್ ಡೇ ಆಗಿರೋದೇ ಇಲ್ಲ.
ಸೊ ಫೈನಲಿ ಈಗ ರಾತ್ರಿ ಡಿನ್ನರ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಲಾಸ್ಟ್ ಟೈಮು ನಾನು ಮೊಳಕೆ ಕಾಳದು ಪಲ್ಯ ಅದು ಶಾರ್ಟ್ಸ್ ಹಾಕಿದಾಗ ತುಂಬ ಜನ ಹೇಗೆ ಮಾಡಿದ್ರಿ ಕಮೆಂಟ್ ಮಾಡಿ ಅಂತ ಹೇಳಿದ್ರಿ. ಹೇಗೆ ಮಾಡಿದ್ರಿ ಅಕ್ಕ, ರೆಸಿಪಿ ಶೇರ್ ಮಾಡಿ ಅಂತ. ಇವತ್ತು ಅದೇ ಪಲ್ಯನ ನಾನು ಮಾಡ್ತಾಯಿದ್ದೀನಿ. ಸೊ ಅದರ ರೆಸಿಪಿನ ನಿಮಗೆ ಶೂಟ್ ಮಾಡಿ ಶೇರ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಬಾಣಲಿನ ತೊಗೊಂಡು ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ, ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮೊಳಕೆ ಕಟ್ಟಿದ ಕಾಳು, ಕಡಲೆಕಾಳನ್ನು ನಾನು ಇಲ್ಲಿ ಬಳಸ್ಕೊತಾ ಇದ್ದೀನಿ. ನೀವು ಬೇಕು ಅಂದರೆ ಹೆಸರು ಕಾಳು, ಹುರುಳಿಕಾಳು ಯಾವುದೇ ಕಾಳನ್ನು ಬಳಸ್ಕೋಬೋದು. ಯಾವುದೇ ಥರದ ಮಸಾಲೆ ಐಟಮ್ಗಳನ್ನು ಹಾಕೋ ಅವಶ್ಯಕತೆಯೇ ಇಲ್ಲ. ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು. ಸ್ವಲ್ಪ ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಸ್ವಲ್ಪ ಆ ಫ್ಲೇವರ್ ಅನ್ನೋದು ಸಿಗಲಿ ಅಂತ ಹೇಳಿ. ಅದ್ರ ಜೊತೆಗೆ ನಾನು ಬೇಯಿಸ್ಕೊಂಡಿರೋ ಮೊಳಕೆ ಕಟ್ಟಿದ ಕಡಲೆಕಾಳು, ಆಮೇಲೆ ಅದೇ ಏನು ನಾನು ಕುಕ್ಕರಲ್ಲಿ ಬೇಯಿಸಿರ್ತೀನಲ್ಲ ಆ ನೀರು, ಅದನ್ನು ಹಾಕಿ ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಧನಿಯಾ ಪುಡಿ, ಇದನ್ನು ಬಿಟ್ಟು ಇನ್ನೇನೂ ಹಾಕಿಲ್ಲ ನಾನು. ಸೊ ಇದಿಷ್ಟನ್ನು ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಮಸಾಲೆ ಮತ್ತು ಕಡಲೆಕಾಳು ಒಂದಾಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಕುಕ್ಕರಲ್ಲಿ ಒಂದು 2 ವಿಜಿಲ್ ತೆಗೆಸ್ಕೊಂಡ್ರೆ ನಿಮಗೆ ಈ ಪಲ್ಯ ಅನ್ನೋದು ಬೇಗನೆ ಆಗಿಬಿಡುತ್ತೆ. ಡಯಟಲ್ಲಿರೋರ್ಗಂತೂ ತುಂಬ ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ. ಸೊ ಇದೆಲ್ಲ ಆದಮೇಲೆ ಮೀಡಿಯಮ್ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಳ್ಳಿ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನಿಮಗೆ ಮೊಳಕೆ ಕಟ್ಟಿದ ಕಡಲೆಕಾಳು ಪಲ್ಯ ರೆಡಿ ಆಗುತ್ತೆ. ಇದಕ್ಕೆ ಮಸಾಲೆ ಎಲ್ಲ ರುಬ್ಬಿ ಸಾಂಬಾರನ್ನು ಸಹ ಮಾಡ್ತೀವಿ, ಬಟ್ ಮಸಾಲೆ ಅಷ್ಟು ಒಳ್ಳೆಯದಲ್ಲ. ಹಾಗಾಗಿ ನಾನೀಗ ಬೇರೆ ಡಯಟಲ್ಲಿರೋದ್ರಿಂದ ಮಸಾಲೆ ಅಷ್ಟು ತೊಗೋತಾ ಇಲ್ಲ ನಾನು. ಸೊ ಹಾಗಾಗಿ ಲೈಟಾಗಿ ಮಾಡ್ತಾಯಿದ್ದೀನಿ. ಸೊ ಕೊನೆಯದಾಗಿ ನಾನು ಸ್ಟವೆಲ್ಲ ಆಫ್ ಮಾಡಿ ಕೆಳಗಡೆ ಇಳಿಸಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ. ಬಿಕಾಸ್ ಕೊತ್ತಂಬರಿ ಸೊಪ್ಪು ಹಸಿದು ತಿನ್ನೋದಕ್ಕಿಂತ ಈ ರೀತಿ ಹಬೆಲಿ ಅಂದರೆ ಬಿಸಿ ಇರುತ್ತಲ್ವ, ಸ್ವಲ್ಪ ಹಬೆಲೇನೆ ಫ್ರೈ ಆಗುತ್ತೆ. ಸೊ ಅದನ್ನು ಒಂಥರ ಅರ್ಧಂಬರ್ಧಂ ಬೆಂದಿರೋ ಥರ ಅನಿಸುತ್ತೆ. ಸೊ ಹೆಲ್ತಿಗೂ ತುಂಬ ಒಳ್ಳೆಯದು. ಆ್ಯಂಡ್ ಇಲ್ಲಿ ನಾನು ಆಗಲೇ ಹೇಳ್ದಾಗೇ ರಾತ್ರಿಗೇ ನಾನು ಬೆಂಡೆಕಾಯಿ ಸಾಂಬಾರು ಮಾಡಿದ್ದೆ. ಅದನ್ನು ಅಷ್ಟೇ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ನಾನೇನೋ ಚಪಾತಿ ಮಾಡ್ಕೋತೀನಿ, ಬಟ್ ಇವರಿಗೆ ಮುದ್ದೆ ಅಂತೂ ಕಂಪಲ್ಸರಿ ಬೇಕೇ ಬೇಕು. ಅವ್ರಿಗೆ ಮುದ್ದೆ ಮಾಡಿದ್ದೆ. ನನಗೆ 2 ಚಪಾತಿ ಮಾಡೋಣ ಅಂತ ಹೇಳಿ ಹಿಟ್ಟು ಕಲಿಸಿದ್ರೆ ಅದು 4 ಆಗೋಯ್ತು. ಇಟ್ಸ್ ಓಕೆ, 4 ಚಪಾತಿ ಮಾಡಿದೆ. ಯಾರಾದರೂ ಬರ್ತಾರಾ ಅಥವಾ ಯಾರಾದರೂ ಕೊಟ್ಬಿಡೋಣ ಅಂತ ಹೇಳಿ, ಇಲ್ಲಾಂದರೆ ನಾಯಿಗೆ ಹಾಕೋದಂತ. ಬಿಕಾಸ್ 2 ಡೇಸಲ್ಲಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಬಾರ್ದು ಜಾಸ್ತಿ ಹಸಿಟ್ಟು, ಅದಕ್ಕೋಸ್ಕರ. ಸೊ ಬನ್ನಿ ಈಗ ಏನೇನೆಲ್ಲ ಮಾಡಿದ್ದೀನಿ ಅಂತ ಹೇಳಿ ಶೇರ್ ಮಾಡ್ತೀನಿ. ಮೊದಲನೇದಾಗಿ ಬೆಂಡೆಕಾಯಿ ಸಾಂಬಾರು ಸಿಂಪಲ್ಲಾಗಿ ಈಸಿಯಾಗಿ ಯೂಶ್ವಲಿ ಹೇಗೆ ಮಾಡ್ತೀನೋ ಅದೇ ಥರನೇ ಮಾಡಿದ್ದೀನಿ. ಇದಕ್ಕೂ ಅಷ್ಟೇ ಯಾವುದೇ ಥರದ ರುಬ್ಬಿ ಮಸಾಲೆ ಎಲ್ಲ ಹಾಕಿ ಮಾಡಿಲ್ಲ. ಆ್ಯಂಡ್ ಇನ್ನು ಈ ಕಡೆ ಬರೋದಾದರೆ ಆಗಲೇ ನಾನು ತೋರಿಸ್ದಾಗೇ ಮೊಳಕೆ ಕಟ್ಟಿದ ಪಲ್ಯ. ಆಮೇಲೆ ಈಗ ಏನು ನಾನು ಇಟ್ಟಿದ್ದೀನಲ್ಲ, ಪಾಪ ಹಸ್ಬೆಂಡ್ಗೂ ಆಮ್ಲೆಟ್ ಬೇಕಲ್ಲ, ಅದಕ್ಕೆ ಅವ್ರಿಗೆ ಆಮ್ಲೆಟ್ಗೆ ಅಂತ ಹೇಳಿ ಈರುಳ್ಳಿ, ಕೊತ್ತಂಬರಿ ಸೊಪ್ಪೆಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಆಮೇಲೆ ಬೆಳಗ್ಗೆ ಸ್ವಲ್ಪ ಟೊಮೊಟೊ ಗೊಜ್ಜಿತ್ತು. ಬಿಕಾಸ್ ಮಧ್ಯಾಹ್ನ ಯಾರೂ ತಿಂದಿಲ್ಲ, ಎಲ್ಲ ಆಚೆನೇ ಊಟ ಮಾಡ್ಕೊಂಡಿದ್ದರಿಂದ ಅದು ಸ್ವಲ್ಪ ಬ್ಯಾಲೆನ್ಸ್ ಇತ್ತು. ಅದನ್ನು ಬಿಸಿ ಮಾಡಿ ಒಂದು ಬಟ್ಲಿಗೆ ಹಾಕಿ ಇಟ್ಟಿದ್ದೀನಿ. ಇನ್ನು ಮೊಳಕೆ ಕಾಳು ಪಲ್ಯ, ಇದ್ರ ಜೊತೆಗೆ ವೆಜ್ಜಿಸ್ ಅಂತೂ ಇರಲೇಬೇಕು. ಸೊ ಅದಕ್ಕೆ ಇವತ್ತು ನಾನು ಕ್ಯಾರೆಟು ಮತ್ತು ಸೌತೆಕಾಯಿನ ಹಾಕ್ಕೊಂಡಿದ್ದೀನಿ. ಇನ್ನು ಇದೆಲ್ಲ ಆಗೋ ಅಷ್ಟೊತ್ತಿಗೆ ನಮ್ಮ ಯಜಮಾನರು ಮಿಷಿನಿಂದ ಬಂದರು. ಸೊ ಬಂದ ತಕ್ಷಣ, ಯಾಕಂದರೆ ಈಗ ಸ್ವಲ್ಪ ಮಳೆ ಬರ್ತಾ ಇರೋದ್ರಿಂದ ಹುಳಿ ಆಗೋದು ಕಡಿಮೆ. ಸೊ ಅದಕ್ಕೇ ಸ್ವಲ್ಪ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹುಳಿಗೆ ಇಟ್ಬಿಡೋಣ ಅಂತ ಹೇಳಿ, ಸೊ ಈ ಬಟ್ಲಲ್ಲಿ ಫುಲ್ ಇದೆಯಲ್ಲ, ಸೊ ಇದರಲ್ಲಿ ಒಂದು ಸ್ವಲ್ಪ ನಾನು ಉಪ್ಪು ಏನು ಹಾಕ್ದೇ ಡೀಪ್ ಫ್ರೀಜಲ್ಲಿ ಇಟ್ಬಿಡ್ತೀನಿ. ಬಿಕಾಸ್ ಇದು ನಾನು 2 ಡೇಸ್ ಆಫ್ಟರ್ 2 ಡೇಸ್ ನಾನು ಇದನ್ನು ಯೂಸ್ ಮಾಡ್ಕೋತೀನಿ. ಇವಾಗ ಎಷ್ಟು ಬೇಕೋ ಅಷ್ಟು, ಅಂದರೆ ನಾಳೆ ನಾನು ಇಡ್ಲಿ ಮಾಡಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನನ್ನ ಮಗನ ಅದನ್ನೇ ಕೇಳಿದ್ದಾನೆ, ಏನೋ ಬೇಕು ನಿನಗೆ ಫಸ್ಟ್ ಡೇ ಸ್ಕೂಲ್ಗೆ ಅಂದರೆ, ಮಮ್ಮಿ ನೀನು ಮಾಡೋ ಇಡ್ಲಿ ಚೆನ್ನಾಗಿರುತ್ತೆ ಮಾಡು ಅಂತ. ಸರಿ ಅಂತ ಹೇಳಿ ಇಡ್ಲಿಗೆ ನೆನೆ ಹಾಕಿದ್ದು ತುಂಬ ಚೆನ್ನಾಗಿ ಬಂತು ಇಡ್ಲಿ. ಹೇಗೆ ಬಂತು ಏನು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈಗ ನನಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕಿ ಕೈಯಿಂದನೇ ನೀಟಾಗಿ ಕಲಸಿ ಅದನ್ನು ಊರಕ್ಕೆ ಇಟ್ಬಿಡ್ತೀನಿ. ಸೊ ಬೇಗನೆ ಹುಳಿ ಬರುತ್ತೆ. ಬಿಕಾಸ್ ನಾನು 5:30ಗೆ ಎದ್ದು ಅಡುಗೆ ಮಾಡಬೇಕು. ಅಷ್ಟೊತ್ತಿಗೆ ಹುಳಿ ಬರಬೇಕಂದ್ರೆ ನಾನು ಸ್ವಲ್ಪ ಬೇಗನೆ ಹಾಕಬೇಕು. ಸೊ ಈಗಂತೂ ಈ ಮಳೆ ಬರೋದು ಒಂದು ಕಡೆ ಇದ್ರೂ ಈ ಸೆಕೆ ಅನ್ನೋದು ಇನ್ನೂ ಕಡಿಮೆ ಆಗಿಲ್ಲ. ಸೊ ಆದಷ್ಟು ಒಂದು 5:30 6:30 ಅಷ್ಟೊತ್ತಿಗೆ ನಾನು ಅಡುಗೆ ಕೆಲಸ ಮುಗಿಸ್ಕೊಬಿಡ್ತೀನಿ. ಬಿಕಾಸ್ ಮುದ್ದೆ ಒಂದು ಮತ್ತು ಚಪಾತಿ ಲಾಸ್ಟ್ ತಿನ್ನೋ ಟೈಮ್ಗೆ ಮಾಡ್ಕೋಬೋದು. ಆ್ಯಂಡ್ ಡಯಟಲ್ಲಿರೋದ್ರಿಂದ ಈವ್ನಿಂಗ್ 7:30ಗೆಲ್ಲ ನಾನು ಊಟ ಮಾಡಿಬಿಡ್ತೀನಿ. 7:30 8 o'clock ಆ ಟೈಮ್ಗೆ ಸಮ್ಟೈಮ್ಸ್ ಹೆಚ್ಚು ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಬೇಗನೆ ಅಡುಗೆ ಮಾಡ್ಕೋತೀನಿ. ಇನ್ನು ದೋಸೆ ಹಿಟ್ಟಿಗೆಲ್ಲ ಇಟ್ಟು ಇನ್ನೊಂದು ಸೈಡಲ್ಲಿ ಮುದ್ದೆಗಿಟ್ಟು, ಯಾಕಂದರೆ ಮುದ್ದೆಗೆ ನುಚ್ಚೆಲ್ಲ ಬೇಯಬೇಕಾಗತ್ತಲ್ಲ. ಸೊ ನುಚ್ಚೆಲ್ಲ ಬೇಯೋಷ್ಟೊತ್ತಿಗೆ ಚಪಾತಿ ಲಟ್ಟಿಸ್ಕೊಂಡು, ಹೆಣ್ಮಕ್ಳು ಅಂದ್ರೇ ಮಲ್ಟಿ ಟಾಸ್ಕಿಂಗ್ ಅಲ್ವಾ. ಸೊ ಮಲ್ಟಿ ಟಾಸ್ಕಿಂಗ್ ಅಂತೂ ನಡೀತಾನೆ ಇರುತ್ತೆ. ಹಾಗಾಗಿ ನಾನು ಆಲ್ರೆಡಿ ಮುದ್ದೆಗಿಟ್ಟು ಬಂದು ಇಲ್ಲಿ ಚಪಾತಿ ಹಿಟ್ಟನ್ನು ಕಲಸಿ
ಚಪಾತಿನ ಲಟ್ಟಿಸ್ಕೊತಾ ಇದ್ದೀನಿ. ತುಂಬ ಜನ ಡಯಟ್ ಮಾಡ್ತಾ ಇರೋರು, ನೀವು ಹೇಗೆ ಮಾಡ್ತಾ ಇದ್ದೀರಾ ತಿಳಿಸಿ, ಏನು ಎತ್ತ ಇದೆಲ್ಲ ಕೇಳ್ತಾ ಇದ್ದ. ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಎ ಡೇ ಇನ್ ಮೈ ಲೈಫಲ್ಲಿ ಡಯಟಲ್ಲಿ ಹೇಗೆಲ್ಲ ಇರುತ್ತೆ ನನ್ನ ಡೇ ಅನ್ನೋದು. ಇದು ಒಬ್ಬೊಬ್ಬರಿಗೆ ಒಂದೊಂದು ಥರ. ಇಲ್ಲಿ ನಾನು ಯಾವುದೇ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ನೀವು ಇದೇ ಥರ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ನಾನು ಮಾಡ್ಕೋತಾ ಇರೋದನ್ನು ನಿಮಗೆ ಒಂದು ಎಕ್ಸಾಂಪಲ್ಸ್ ಆಗಿ ತೋರಿಸ್ತಾ ಇದ್ದೀನಿ ಅಷ್ಟೇನೆ. ಬಿಕಾಸ್ ಎಲ್ಲ ಹೆಣ್ಮಕ್ಳಿಗೆ ಈ ಡಿಲಿವರಿ ಆದಮೇಲೆ ಆ ಒಂದು ಬೊಜ್ಜು ಹೊಟ್ಟೆ ಏನಿರುತ್ತಲ್ಲ ಅದು ಹೋಗೋದೇ ಇಲ್ಲ. ತುಂಬ ಜನ ಬೆಲ್ಟ್ ಯೂಸ್ ಮಾಡ್ತಾರೆ. ಬೆಲ್ಟ್ ಯೂಸ್ ಮಾಡೋದು ಅಷ್ಟು ಒಳ್ಳೆಯದಲ್ಲ. ಯಾಕಂತಂದರೆ ನಾನು ನೋಡಿದ್ದೀನಿ ಎಷ್ಟೊಂದು ಜನ ನನ್ನ ಫ್ರೆಂಡ್ಸ್ ಕ್ಲೋಸ್ ಸರ್ಕಲ್ಸಲ್ಲೇ ಆ ಬೆಲ್ಟ್ ಯೂಸ್ ಮಾಡಿ ಏನೆಲ್ಲ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ. ಸೊ ಅದಕ್ಕೋಸ್ಕರ ನಂಗೆ ಸ್ವಲ್ಪ ಭಯ ಈ ಬೆಲ್ಟ್ ಎಲ್ಲ ಯೂಸ್ ಮಾಡೋಕ್ಕೆ. ಬೆಟರ್ ಈ ಥರ ಒಂದು ಡಯಟಲ್ಲಿ ಮೇಂಟೈನ್ ಮಾಡೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಆ್ಯಂಡ್ ಇಲ್ಲಿ ಚಪಾತಿ ಲಟ್ಟಿಸ್ತಾ ಇದ್ದೀನಿ. ಮೀನ್ ವೈಲ್ ಮುದ್ದೆಗೂ ಸಹ ನುಚ್ಚು ಬೇಯೋಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬಂದಿದ್ದೀನಿ. ಬಿಕಾಸ್ ಅದು ಬೇಯೋಷ್ಟೊತ್ತಿಗೆ ಚಪಾತಿನೂ ಇಟ್ಟು ಲಟ್ಸಿದಾಗಿರುತ್ತೆ. ಸೊ ಒಂದು ಸೈಡು ಚಪಾತಿ ಬೇಯಿಸ್ಕೋಬೋದು, ಇನ್ನೊಂದು ಸೈಡು ಮುದ್ದೆ ಮಾಡ್ಕೋಬೋದು ಅಂತ ಹೇಳಿ. ಆ್ಯಂಡ್ ಈ ನಡುವೆ ಅಂತೂ ನನಗೆ ಆಲ್ಮೋಸ್ಟ್ ಬರೋ ಕಮೆಂಟ್ಗಳಲ್ಲಿ ತುಂಬ ಕಮೆಂಟ್ಗಳು ಏನಿರುತ್ತೆ, ನಿಮ್ಮ ಡಯಟ್ ತೋರಿಸಿ, ನಿಮ್ಮ ಡಯಟ್ ಬಗ್ಗೆ ಹೇಳಿ ಅಂತ. ನಾನು ಎಷ್ಟು ದಿನದಿಂದ ಹೇಳ್ತಾ ಇದ್ದೀನಿ, ನಾನು ನೈಟ್ ಡಿನ್ನರ್ ಒಂದು ಲೈಟಾಗಿ ಮಾಡ್ಕೊಳ್ಳಿ. ಆ್ಯಂಡ್ ಬೆಳಗ್ಗೆನೂ ಅಷ್ಟೇ ಫುಲ್ ಹೊಟ್ಟೆ ತುಂಬ ಊಟ ಮಾಡಬೇಡಿ. ಆದಷ್ಟು ಫೈಬರು, ಫ್ರೂಟ್ಸ್ ಈ ಥರದ್ರಲ್ಲಿ ಹೊಟ್ಟೆ ತುಂಬಿಸ್ಕೊಳ್ಳಿ. ಆಮೇಲೆ ಕಂಪ್ಲೀಟ್ಲಿ ವೈಟ್ ರೈಸನ್ನು ನಿಲ್ ಮಾಡಬೇಡಿ. ಸ್ವಲ್ಪನಾದರೂ ವೈಟ್ ರೈಸನ್ನು ತೊಗೊಳ್ಳಿ. ಬಿಕಾಸ್ ಒಂದೇ ಸತಿ ಇದನ್ನು ನಿಲ್ ಮಾಡಿದ್ರೂ ಸಹ ಬಾಡಿಗೆ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಈ ಕುಚ್ಚಲಕ್ಕಿ, ಆ ಅಕ್ಕಿ, ಈ ಅಕ್ಕಿ ಎಲ್ಲ ಬರುತ್ತೆ. ಸೊ ಅವೆಲ್ಲ ಯಾವ ಸ್ಟೇಜಲ್ಲಿ ಅಂತಂದರೆ ನೀವು ಕಂಪ್ಲೀಟ್ ಡಯಟಲ್ಲೇ ಇದ್ದೀರಾ, ಆ ಟೈಮಲ್ಲಿ ನಿಮಗೆ ಅದು ಹೆಲ್ಪ್ಫುಲ್ ಆಗುತ್ತೆ. ನೀವು ಸ್ಟಾರ್ಟಿಂಗಲ್ಲೇ ನಾನು ಆ ರೈಸ್ ತೊಗೊಂಬಂದು ತಿಂತೀನಿ ಅಂತಂದರೆ ನಿಮ್ಮ ಡಯಟ್ ಎಷ್ಟು ದಿನದವರೆಗೂ ಇರುತ್ತೋ ನಿಮಗೆ ಒಂದು ಐಡಿಯಾ ಇರೋದಿಲ್ಲ. ಸೊ ಫಸ್ಟಿಗೆ ನೀವು ಬೇಸಿಕ್ ಡಯಟನ್ನು ಫಾಲೋ ಮಾಡಿ ಕಂಪ್ಲೀಟ್ ಎಸ್ ನಾನು ಮಾಡಬಹುದು ಅಂತ ಕಾನ್ಫಿಡೆನ್ಸ್ ಬಂದ ಮೇಲೆ ನೀವು ಕಂಪ್ಲೀಟ್ ಫುಲ್ ಡಯಟನ್ನು ಮಾಡ್ಬೋದು. ಸೊ ನಾನು ಅಷ್ಟೇ ಸ್ಟಾರ್ಟಿಂಗಲ್ಲಿ ಫುಲ್ ಡಯಟ್ ಮಾಡಿಬಿಡೋಣ ಆ ಥರ ಏನೂ ಇಲ್ಲ. ಬೇಸಿಕ್ ಡಯಟನ್ನೇ ನಾನು ಶುರು ಮಾಡಿರೋದು. ರಿಸಲ್ಟ್ ಅಂತೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಬಟ್ ಕೆಲಸ ಸ್ವಲ್ಪ ಜಾಸ್ತಿ. ನಮ್ಮನ್ನು ನಾವು ಕೇರ್ ಮಾಡಬೇಕು ಅಂದಾಗ ಆಬ್ವಿಯಸ್ಲಿ ಆ ಕೆಲಸದ ಜೊತೆಗೆ ಮೈಂಡು ಸ್ವಲ್ಪ ಫ್ರೀ ಆಗಿರಬೇಕು. ಮೈಂಡಲ್ಲಿ ಟೆನ್ಷನ್ಸು, ಬಿಕಾಸ್ ನಮ್ಮ ದೇಹ ರೆಪ್ರೆಸೆಂಟ್ ಮಾಡೋದೇ ನಮ್ಮ ಫೇಸಲ್ಲಿ. ಸೊ ನಾವು ಆರಾಮ್ಸೆ ಮೈಂಡಲ್ಲಿ ನೆಮ್ಮದಿ ಜೀವನ ಮಾಡ್ತಾಯಿದ್ರೆ, ನಮ್ಗೆ ಯಾವುದೇ ಟೆನ್ಷನ್ಸ್ ಇಲ್ಲದೇ ಇದ್ದರೆ ಜೀವನ ತುಂಬ ಸಲೀಸಾಗಿ ಹಗುರವಾಗಿ ಹೋಗ್ತಾ ಇರುತ್ತೆ. ಒಂದು ಏನಾದರೂ ಟೆನ್ಷನ್ ನಾವು ತಲೆಗೆ ಹಾಕ್ಕೊಂಡಿದ್ದೀವಿ ಅಂತಂದರೆ ಅದು ನಮ್ಮ ಬಾಡಿಗೂ ಎಫೆಕ್ಟ್ ಆಗುತ್ತೆ. ಎಷ್ಟೊಂದು ಜನ ಹೇಳ್ತಿರ್ತಾರೆ ನಾನು ಊಟನೇ ಮಾಡೋದಿಲ್ಲ ಆದರೂ ದುಮ್ಮ ಇದ್ದೀನಿ, ಏನು ಮಾಡೋದು ಅಂತ. ಅದು ಊಟದಿಂದ ಬಂದಿರುತ್ತೆ ಅನ್ನೋದು ತಪ್ಪಾಗತ್ತೆ. ಕೆಲವೊಂದು ಸಾರಿ ಗ್ಯಾಸ್ಟ್ರಿಕ್ಕಿಂದನೂ ಹೊಟ್ಟೆ ದಪ್ಪ ಆಗಿರುತ್ತೆ. ಕೆಲವೊಂದು ಸಾರಿ ಹೆಲಿಡಿಟ್ರಿ ಅಂತಾರೆ, ಅಂದರೆ ವಂಶ ಪಾರಂಪರ್ಯವಾಗಿ ಆ ಥರನೂ ಬಂದಿರುತ್ತೆ. ಸೊ ಎಲ್ಲದಕ್ಕೂ ನಾವು ಒಂದೇ ತಗೊಳ್ಳೋದು ತಪ್ಪಾಗತ್ತೆ. ಸೊ ಒಬ್ಬೊಬ್ರ ಬಾಡಿ ಒಂದೊಂದು ಥರ ಇರುತ್ತೆ. ಕೆಲವೊಬ್ಬರಿಗೆ ಹೊಟ್ಟೆ ಇರೋದಿಲ್ಲ, ಫುಲ್ ಬಾಡಿ ದಪ್ಪ ಇರುತ್ತೆ. ಆ್ಯಂಡ್ ಇನ್ನು ಕೆಲವರಿಗೆ ಬಾಡಿ ಕೈ ಕಾಲಿಂದ ಹಿಡಿದು ಹೊಟ್ಟೆಯಿಂದ ಹಿಡಿದು ಎಲ್ಲನೂ ದಪ್ಪ ಇರುತ್ತೆ. ಈಗ ನಮ್ಮಂಥ ಸಿ ಸೆಕ್ಷನ್ ಆಗಿರೋ ತಾಯಂದ್ರಿಗಂತೂ ಆ ಬೊಜ್ಜು ಹೊಟ್ಟೆ ಅಂತೂ ಕಾಣಿಸುತ್ತೆ. ಏನು ಪ್ರೆಗ್ನೆಂಟಾ ನೀವು ಅನ್ನೋ ಥರ ಎಷ್ಟೊಂದು ಜನ ಕೇಳಿರೋದು ಉಂಟು. ನಾನು ಮೊನ್ನೆ ವಿಡಿಯೋದಲ್ಲೇ ಹೇಳಿರೋ ಹಾಗೇ ಅದು ತೀರಾ ಒಂಥರ ಬೇಜಾರಾಗ್ಬಿಡುತ್ತೆ. ಕೆಲವೊಂದು ಸಾರಿ ಈ ಕಮೆಂಟ್ಗಳೆಲ್ಲ ಪಾಸ್ ಮಾಡ್ತಾರೆ ಗೊತ್ತಾ, ಅದನ್ನು ತೊಗೊಳಕ್ಕೆ ನಿಜವಾಗ್ಲೂ ಗುಂಡಿಗೆ ಇರಬೇಕು. ಇವಾಗ ನಾನು ಯೂಟ್ಯೂಬ್ ಮಾಡ್ತಾಯಿದ್ದೀನಿ ಅಂತಂದರೆ ಇಲ್ಲೂ ಕಮೆಂಟ್ ಬರ್ತವೆ. ಆ ಬಂದಾಗ ಕಮೆಂಟ್ಗಳನ್ನು ತೊಗೊಳ್ಳೋದುವೇ ಒಂದು ಗಟ್ಸ್ ಬೇಕು. ಸೊ ಅದಕ್ಕೋಸ್ಕರನೇ ಹೇಳೋದು, ಬಿ ಸ್ಟ್ರಾಂಗ್ ಅಷ್ಟೇ. ಸ್ಟ್ರಾಂಗ್ ಆಗಿರಿ ಹೆಣ್ಮಕ್ಳು. ಆ್ಯಂಡ್ ಸ್ವಲ್ಪ ಕೆಲಸ ಜಾಸ್ತಿನೇ ಈ ಡಯಟ್ ಅಂತ ಅಂದಾಗ, ಬಟ್ ಯಾರಿಗೆ ನಮಗೋಸ್ಕರನೇ ಅಲ್ವಾ, ಮಾಡೋದ್ರಿಂದ ತಪ್ಪೇನೂ ಇಲ್ಲ. ಆ್ಯಂಡ್ ಫೈನಲಿ ಇಲ್ಲಿ ಮುದ್ದೆಗೆ ನೀವು ಅಲ್ಲಿ ನೋಡಿದ್ರಲ್ಲ, ಮುದ್ದೆನೂ ರೆಡಿ ಆಯಿತು, ಚಪಾತಿನೂ ರೆಡಿ ಆಯಿತು. ಇನ್ನು ನಮ್ಮ ಯಜಮಾನ್ರಿಗೆ ಪಾಪ ಅವ್ರೇನು ನಾನ್ ವೆಜ್ ತಿನ್ನಲ್ಲ, ನನಗೆ ಆಮ್ಲೆಟ್ ಹಾಕ್ಕೊಡು ಅಂತ ಅಂದಿದ್ದಕ್ಕೆ ಪಾಪ ಅವ್ರಿಗೆ ಆಮ್ಲೆಟ್ ಹಾಕ್ಕೊಟ್ಟೆ. ಸೊ ಇನ್ನು ಚಿಕನ್ ಕತೆಗೆ ಬರೋದಾದರೆ ಚಿಕನ್ ಮಾಡೋಕ್ಕೆ ಟೈಮ್ ಆಗಲಿಲ್ಲ. ಆ್ಯಂಡ್ ತುಂಬ ಹೆವಿ ಆಯಿತು ಇದೇನೇ, ಬೆಂಡೆಕಾಯಿ ಗೊಜ್ಜು, ಮೊಳಕೆ ಕಾಳು ಇವೆಲ್ಲನೂ. ಸರಿ ಹೇಗಿದ್ರು ನಾಳೆ ಬರ್ಡೇ ಇದೆಯಲ್ಲ ಹಸ್ಬೆಂಡ್ದು, ಸೊ ಈವ್ನಿಂಗ್ ಅಥವಾ ನೈಟ್ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಹೇಳಿ, ಗೊತ್ತಿಲ್ಲ ಅದನ್ನು ಆಗುತ್ತಾ ಇಲ್ವಾ ಅಂತ ಹೇಳಿ. ಆ್ಯಂಡ್ ಫೈನಲಿ ಈಗ ಊಟಕ್ಕೆ ಹಾಕ್ಕೊಡ್ತಾ ಇದ್ದೀನಿ.
ಇವರಿಗೆ ಬೆಂಡೆಕಾಯಿ ಗೊಜ್ಜು, ಮುದ್ದೆ. ಪರ್ಯಂತ್ಗೂ ಸ್ವಲ್ಪ ಮುದ್ದೆನ ಈಗ ರೂಢಿ ಮಾಡಿಸ್ತಾ ಇದ್ದೀನಿ. ಸೊ 2 ಚಪಾತಿ ನಾನು ತಗೋತೀನಿ, ಅವನಿಗೂ ಚಪಾತಿ ಬೇಕು ಅಂದರೆ ಚಪಾತಿಯನ್ನೇ ಕೊಡ್ತೀನಿ. ಆ್ಯಂಡ್ ಮುದ್ದೆ ಹಿಟ್ಟಂ ತಿಂದಂ ಬೆಟ್ಟಂ ಕಿತ್ತಂ ಅನ್ನಂ ತಿಂದಂ ಪ್ರಾಣಂ ಬಿಟ್ಟಂ ಅಂತ ಒಂದು ಗಾದೆ ಇದೆ. ಯಾರಿಗೆಲ್ಲ ಈ ಗಾದೆ ಗೊತ್ತಿದೆ ಕಮೆಂಟ್ ಮಾಡಿ. ನಮ್ಮ ತಂದೆಯವರು ಹೇಳ್ತಾಯಿದ್ರು, ಮುದ್ದೆ ತಿನ್ನಬೇಕು, ತಿಂದರೆ ಗಟ್ಟಿ ಆಗ್ತೀರಾ ಅಂತ. ಬಟ್ ಈಗ ಮುದ್ದೆ ತಿನ್ನೋ ಹಾಗೇ ಇಲ್ಲ ನನಗೆ. ಬರೀ ಚಪಾತಿ, ರೊಟ್ಟಿ, ದೋಸೆ ಈ ಥರನೇ ತಿಂತಾಯಿದ್ದೀನಿ. ಬಟ್ ಈ ಏನಾದರೂ ತುಂಬ ವೆರೈಟಿ ಮಸಾಲೆ ಐಟಮ್ಮು, ಮಟನ್ ಸಾಂಬಾರು ಆ ಥರದ್ರಲ್ಲಿ ಮುದ್ದೆ ತಿಂದ್ಬಿಡ್ತೀನಿ. ಲಾಸ್ಟ್ ವೀಕೆಲ್ಲ ನಾನು ನಮ್ಮೂರಿಗೆ ಹೋದಾಗ ಅಲ್ಲೆಲ್ಲ ಡಯಟ್ ಎಲ್ಲ ಫಾಲೋ ಮಾಡೋಕ್ಕಾಗಲೇ ಇಲ್ಲ. ಸೊ ಅದೆಲ್ಲ ಹೇಗಿತ್ತು ಅಂತ ಹೇಳಿ ಮಿನಿ ಬ್ಲಾಗ್ಗಳಾಗಿ ಅಪ್ಲೋಡ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ತವ್ರ ಮನೆಯ ವೀಡಿಯೋಗಳು ನೋಡಿಲ್ಲ ಅಂತಂದರೆ ಹೋಗಿ ನೋಡಿ. ಇಲ್ಲಂತೂ ಅಪ್ಲೋಡ್ ಮಾಡಿಲ್ಲ, ನಾನು ಇಲ್ಲಿ ಲಾಂಗ್ ವೀಡಿಯೋಸೇ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಾಕಾಗ್ತಾ ಇಲ್ಲ. ಸೊ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋರಿಗೆ ಅಲ್ಲಿ ಶಾರ್ಟ್ಸ್ ಮುಖಾಂತರ ಸಿಕ್ಕಿರುತ್ತೆ ಎಲ್ಲರಿಗೂ. ಆ್ಯಂಡ್ ಫೈನಲಿ ಈಗ ನನ್ನ ಸರದಿ. ಸೊ 2 ಚಪಾತಿ, ಜಾಸ್ತಿ ಪಲ್ಯ, ಜಾಸ್ತಿ ಸಾಂಬಾರು, ಜೊತೆಗೆ ಸೌತೆಕಾಯಿ, ಕ್ಯಾರೆಟ್. ಅದಷ್ಟು ಸೌತೆಕಾಯಿ ತಿಂತೀನಾ? ಖಂಡಿತ ಇಲ್ಲ. ಸ್ವಲ್ಪ ಹಸ್ಬೆಂಡು ತೊಗೋತಾರೆ, ನಾನು ಸ್ವಲ್ಪ ತಿಂತೀನಿ. ಆ್ಯಂಡ್ ಈ ಊಟ ಎಲ್ಲ ಆಗೋಷ್ಟೊತ್ತಿಗೆ ಪರ್ಯಂತ್ಗೆ ಸ್ವಲ್ಪ ಈ ರಿವಿಷನ್ಸ್ ಎಲ್ಲ ಮಾಡಿಸ್ಬೇಕಿತ್ತು. ಅಂದರೆ ಲೈಕ್ ಈಗ ಫಸ್ಟ್ ಡೇಯಲ್ಲಿ ಮಕ್ಳಿಗೆ ಏನೇನು ಬರುತ್ತೆ ಎಲ್ಲ ಕೇಳ್ತಾರಲ್ವ, ಸೊ ಅದನ್ನೆಲ್ಲ ರಿವಿಷನ್ ಮಾಡಿಸ್ಬೇಕಿತ್ತು. ಮಾಡಿಸಿ ಎಲ್ಲ ಆಗೋಷ್ಟೊತ್ತಿಗೆ 10:30 ಮೇಲೇ ಆಗೋಯ್ತು. ಆ್ಯಂಡ್ ಆಫ್ಟರ್ 2 ಮಂತ್ಸ್ 2 ತಿಂಗಳಾದಮೇಲೆ ಅಲಾರಾಮನ್ನು ಇಡ್ತಾಯಿದ್ದೀನಿ. ನಿಜವಾಗ್ಲೂ ನೀವು ನಂಬ್ತಿರಲ್ವ, ರಾತ್ರಿ ಎಲ್ಲ ನಂಗೆ ನಿದ್ದೆನೇ ಬಂದಿಲ್ಲ ಗೈಸ್. ಒಂಥರ ಬೇಜಾರು, ಅಯ್ಯೋ ಪಾಪ ಮಗು ಸ್ಕೂಲ್ಗೆ ಹೋಗ್ತಾನಲ್ಲ ಅಂತ. ಈಗಲೂ ನಂಗೆ ಹೇಳ್ತಾಯಿದ್ರೆ ಅವ್ನು ಸ್ಕೂಲ್ಗೆ ಹೋಗಿದ್ದಾನೆ ಆಲ್ರೆಡಿ ಇವತ್ತು. ಒಂಥರ ಐ ಮಿಸ್ ಹಿಮ್, ಒಂಥರ ಬೇಜಾರು. ಒಬ್ಬಳೇ ಇದ್ದೀನಿ ಮನೆಯಲ್ಲಿ, ಹಸ್ಬೆಂಡು ಆಫೀಸ್ಗೆ ಹೋಗ್ತಾರೆ. ಅವನಿದ್ದಿದ್ರೆ ಅವನ ಜೊತೆ ಆಟ ಆಡ್ಕೊಂಡು ಚೆನ್ನಾಗಿರ್ತಾ ಇತ್ತು. ಎಷ್ಟೊಂದು ಜನ ತಾಯಂದರೆ ಹೇಳ್ತಾರೆ, ಯಪ್ಪ ಯಾವಾಗ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ, ಹೋಗಲಿ ಮಕ್ಕಳು ಅಂತ. ಬಟ್ ನಿಜ ನನಗೆ ಪೆಪ್ 1 ಅಂದರೆ ಫ್ರೀ ನರ್ಸರಿಯಿಂದನೂ ಪರ್ಯಂತ ಸ್ಕೂಲ್ಗೆ ಹೋದಾಗ ಪ್ರತಿದಿನ ನಾನು ಹತ್ತಿದ್ದೀನಿ. ನನಗೆ ಅವನು ಅಡ್ಜಸ್ಟ್ ಆಗ್ತಾನೆ, ಬಟ್ ನಾನು ಅಡ್ಜಸ್ಟ್ ಆಗೋಕ್ಕೇ ತುಂಬ ಟೈಮ್ ತೊಗೊಂಡೆ. 1 ವೀಕ್ 15 ಡೇಸ್ ನಾನು ಅವನ್ನ ಕಳಿಸೋದು ಅಳೋದು ಇದೇ ಥರನೇ. ಗೊತ್ತಿಲ್ಲ, ಏನೋ ಒಂದು ಅಟ್ಯಾಚ್ಮೆಂಟ್. ಅಯ್ಯೋ ಪಾಪ ಇನ್ನು ಮಗುಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ, ಹೋಮ್ವರ್ಕ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಅದೊಂಥರ ಹೇಳ್ಕೊಳಕ್ಕಾಗಲ್ಲ ಗೈಸ್, ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಆ ಫೀಲಿಂಗ್ಸ್ ಎಲ್ಲ. ಇನ್ನು ರಾತ್ರಿ ಅಲಾರಾಮ್ ಇಡಬೇಕಾದ್ರೂ ಅಷ್ಟೇನೆ. ಆಮೇಲೆ ಹೇಳಿದ್ನಲ್ಲ ಒಂದೇ ಒಂದು ಬುಕ್ ಬಾಕಿ ಇತ್ತು ಅಂತ. ಸೊ ಅದನ್ನು ಇಲ್ಲಿ ಈಗ ಬುಕ್ ರ್ಯಾಪ್ ಮಾಡ್ತಾಯಿದ್ದೀನಿ. ರ್ಯಾಪ್ ಮಾಡಬೇಕಾದ್ರೂ ಅಷ್ಟೇ, ನಾಳೆಯಿಂದ ಸ್ಕೂಲ್ ಅಂತ ಹೋಗಬೇಕು. ಬಟ್ ಅವನು ಎಂಜಾಯ್ ಮಾಡ್ತಾನೆ, ಬಟ್ ಹೇಳ್ಕೊಳ್ಳಲ್ಲ. ಬಟ್ ಅವನಿಗೂ ಆ ಫೀಲಿಂಗ್ ಇರುತ್ತೆ. ಆಫ್ಟರ್ 2 ಮಂತ್ಸ್ ಅಲಾರಾಮ್ಗಳನ್ನೆಲ್ಲ ಇಡ್ತಾಯಿದ್ದೀನಿ. ಇಡಬೇಕಾದ್ರೇ ಕಣ್ಣಲ್ಲಿ ನೀರು ಬರ್ತಾನೆ ಇತ್ತು. ಅದಾಗದೆ ನನ್ನ ಮಗನ ನೋಡಿ ಯಾಕೆ ಮಾಡ್ತಾ ಇದೀಯಾ ಅಂತ ಅಂದ. ಏನಿಲ್ಲ ಕಣೋ, ಈ ಕಣ್ಣಲ್ಲಿ ಧೂಳು ಬಿದ್ದಿದೆ. ನಂಗೆ ಗೊತ್ತು ನೀನು ಯಾಕೆ ಅಳ್ತಾ ಇದೀಯ ಅಂತ. ಅಳ್ಬೇಡ ಮಮ್ಮಿ, ನಾನು ಬೇಗ ಹೋಗಿ ಸಾಯಂಕಾಲ ಬೇಗ ಬರ್ತೀನಿ, ಓಕೆನಾ? ಬೇಗ ಬಂದ ತಕ್ಷಣ ನಿನ್ನ ಜೊತೆ ಆಟ ಆಡ್ತೀನಿ ಅಂತ. ಹಂಗಂದಾಗ ನಂಗೆ ಇನ್ನೂ ಸ್ವಲ್ಪ ಎಮೋಷನ್ನು. ಫಸ್ಟ್ ಡೇ ಸ್ಕೂಲ್ದು ಸಹ ಅಷ್ಟೇ ವ್ಲಾಗ್ ಮಾಡಿದ್ದೀನ ಇಲ್ವಾ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಸೊ ಎಮೋಷನ್ಸ್ ಕಂಟ್ರೋಲ್ ಮಾಡ್ಕೊಳಕ್ಕಾಗಲಿಲ್ಲ ನನ್ನ ಕೈಲಿ. ನಿಜವಾಗ್ಲೂ ಹೇಳ್ತೀನಿ, ನಮ್ಗೆ ಇನ್ನೊಂದು ಮಗು ಬರುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಬಂದ್ರೂ ನನ್ನ ಫಸ್ಟ್ ಮಗು ಒಂಥರ ಗಿಫ್ಟ್, ಗಾಡ್ ಗಿಫ್ಟು. ತುಂಬ ಕಷ್ಟದಲ್ಲಿದ್ದಾಗ ನಮಗೆ ಪರ್ಯಂತ ನಮ್ಮ ಜೀವನದಲ್ಲಿ ಬಂದ ಕಷ್ಟ ಅಂತಂದರೆ ಹೇಳ್ಕೊಂಡ್ರೆ ಸಿಂಪತಿ ಅಂತ ಅಂದ್ಕೊಬಿಡ್ತೀರ. ಸೊ ತೀರಾ ನಮ್ಮ ಕೈ ಮೀರಿ ಹೋಗುವಂತಹ ಕಷ್ಟಗಳಲ್ಲಿ ನನ್ನ ಮಗ ನನ್ನ ಹೊಟ್ಟೆಗೆ ಬಂದಿದ್ದು. ಸೊ ಆ ಒಂದು ಗಳಿಗೆ ನಾವು ಮರೆಯೋಕ್ಕಾಗೋದಿಲ್ಲ. ಆ್ಯಂಡ್ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗೋದಿಲ್ಲ. ಸೊ ಎಲ್ಲ ಒಬ್ಬರ ತಾಯಂದ್ರ ಒಂದು ಫೀಲಿಂಗ್ ಇದೇ ಥರ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಆಲ್ರೆಡಿ ಸ್ಕೂಲ್ಸ್ಗೆ ಕಲಿಸ್ತಾ ಇದ್ದೀರೋ, ಆಲ್ರೆಡಿ ಸ್ಕೂಲ್ ಸ್ಟಾರ್ಟ್ ಆಗಿದೆಯೋ, ಎಲ್ರಿಗೂ ಎಲ್ಲ ಮಕ್ಕಳಿಗೂ ಆಲ್ ದ ಬೆಸ್ಟ್. ಈ ವರ್ಷ ಚೆನ್ನಾಗಿ ಮಾಡಿ. ಆ್ಯಂಡ್ CBSE ಬಗ್ಗೆ ಹೇಳಿ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಸೊ ಆದಷ್ಟು ಬೇಗ ನಾನು ವೀಡಿಯೋನ ಶೇರ್ ಮಾಡ್ತೀನಿ. CBSE ಈಗ ತುಂಬಾ ಡಿಫಿಕಲ್ಟ್ ಆಗಿದೆ. ಸೊ ಹೇಗಿದೆನ ನಾವು ಸಾರ್ಟ್ ಔಟ್ ಮಾಡಬೇಕು ಅದನ್ನು ಆದಷ್ಟು ಬೇಗ ಶೇರ್ ಮಾಡ್ತೀನಿ ಅಂತ ಹೇಳ್ತಾ, ಸದ್ಯಕ್ಕೆ ಇವತ್ತಿನ ವ್ಲಾಗ್ ಇಷ್ಟೇ. ಸೊ ನಾಳೆ ಬರ್ಡೇ ವ್ಲಾಗ್ ಜೊತೆಗೆ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿ, ನಮ್ಮ ಆಶೀರ್ವಾದ ನಮ್ಮ ಫ್ಯಾಮಿಲಿ ಮೇಲೆ ಸದಾ ಇರಲಿ ಅಂತ ಕೇಳ್ಕೊತಾ, ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.